ನಮಸ್ಕಾರ ಕರ್ನಾಟಕ ವಿಶ್ವಾಸ ನ್ಯೂಸ್ ಡಿಜಿಟಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಕೇಳಿ ಬರುತ್ತಿರುವ ಆ ಒಂದು ಸುದ್ದಿ ಇಡೀ ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸಿದೆ. ಹೌದು, ರಾಜ್ಯದ ಕುರ್ಚಿ ಆಟ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದು ಕಡೆ ಗ್ಯಾರಂಟಿಗಳ ಅಬ್ಬರ, ಇನ್ನೊಂದು ಕಡೆ ಪಕ್ಷದ ಒಳಗಿನ ಕಿತ್ತಾಟ. ಈ ಎಲ್ಲದರ ನಡುವೆ ಈಗ ದೆಹಲಿಯಿಂದ ಒಂದು ಕರಾಳ ದೃಷ್ಟಿ ಕರ್ನಾಟಕದ ಮೇಲೆ ಬಿದ್ದಿದೆಯೇ? ಕಾಂಗ್ರೆಸ್ ಪಕ್ಷದ ಎಡವಟ್ಟುಗಳಿಂದಲೇ ಸರ್ಕಾರ ಬಿದ್ದು ಹೋಗುತ್ತಾ, ಅಥವಾ ಅದಕ್ಕಿಂತ ಮುಂಚೆಯೇ ಮತ್ತೊಂದು ಶಕ್ತಿ ಈ ಸರ್ಕಾರವನ್ನು ಪತನಗೊಳಿಸಲು ಸಿದ್ಧವಾಗಿದೆಯೇ? ಮುಂದಿನ 2 ವರ್ಷಗಳ ಅವಧಿಗೆ ಹೊಸ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆಯೇ? ಈ ಕುರಿತಾದ ಸಂಪೂರ್ಣ ಮಾಹಿತಿ ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಿಮ್ಮ ಮುಂದಿದೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಇಲ್ಲಿ ನಡೆಯಲಿರುವ ಆಟ ಕೇವಲ ಅಧಿಕಾರದಲ್ಲ, ಇದು ಅಸ್ತಿತ್ವದ ಹೋರಾಟ. ದಿಲ್ಲಿ ನಾಯಕರ ಎಂಟ್ರಿ ಮತ್ತು ಮುಹೂರ್ತ. ವೀಕ್ಷಕರೇ, ಈಗಿರುವ ಸ್ಫೋಟಕ ಮಾಹಿತಿ ಎಂದರೆ ಬಿಜೆಪಿಯ ಕೇಂದ್ರ ನಾಯಕರು ಈಗ ಕರ್ನಾಟಕದ ಮೇಲೆ ಕಣ್ಣು ಹಾಕಿದ್ದಾರೆ. ಇಲ್ಲಿಯವರೆಗೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ತಂಡದ ಮುಂದಿನ ಗುರಿ ಕರ್ನಾಟಕ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಕಂದಕ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಿದೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ದಿನಾಂಕ ಮೇ 9. ಅಂದು ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ. ರಾಜಕೀಯ ವಲಯದಲ್ಲಿ ಒಂದು ಮಾತಿದೆ, ಅಮಿತ್ ಶಾ ಎಲ್ಲಿ ಕಾಲ ನೀಡುತ್ತಾರೋ ಅಲ್ಲಿನ ಬಿಜೆಪಿಯೇತರ ಸರ್ಕಾರಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಇದು ಸಾಬೀತಾಗಿದೆ. ಹಾಗಾಗಿ ಮೇ 9ರಂದು ರಾಜ್ಯ ಸರ್ಕಾರವನ್ನು ಬೀಳಿಸಲು ಬಿಜೆಪಿ ಮುಹೂರ್ತ ಫಿಕ್ಸ್ ಮಾಡಿದೆಯೇ ಎಂಬ ಬಲವಾದ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಒಳಗಿನ ಬಿರುಕು ಮತ್ತು ಬಂಡವಾಳ. ಕಾಂಗ್ರೆಸ್ ಸರ್ಕಾರಕ್ಕೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಅಸಮಾಧಾನವೇ ದೊಡ್ಡ ತಲೆನೋವಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಬಣಗಳ ನಡುವಿನ ಬಡಿದಾಟ ಬೀದಿಗೆ ಬಂದಿದೆ. ಇದಲ್ಲದೆ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಬಂದವರು ಎಂಬ ದೊಡ್ಡ ಬಿರುಕು ಸರ್ಕಾರದ ಅಡಿಪಾಯವನ್ನೇ ಅಲ್ಲಾಡಿಸುತ್ತಿದೆ. ಬಿಜೆಪಿ ಈಗ ಇದೇ ಅರಾಜಕತೆಯನ್ನು ಎನ್ಕ್ಯಾಶ್ ಮಾಡಲು ಪ್ಲಾನ್ ಮಾಡಿದೆ. ಕಾಂಗ್ರೆಸ್ನ ಯಾವುದಾದ್ರೂ ಒಬ್ಬ ಪ್ರಭಾವಿ ನಾಯಕನನ್ನು ಎತ್ತಿಕಟ್ಟಿ ಸರ್ಕಾರವನ್ನು ಕೆಡವಿ ಬಿಜೆಪಿ ಬೆಂಬಲದೊಂದಿಗೆ ಮೈತ್ರಿ ಸರ್ಕಾರ ರಚಿಸುವ ಲೆಕ್ಕಾಚಾರ ದೆಹಲಿ ಅಂಗಳದಲ್ಲಿ ನಡೆಯುತ್ತಿದೆ. ಪ್ರಮುಖವಾಗಿ DK ಶಿವಕುಮಾರ್ ಮತ್ತು ಬಿಜೆಪಿ ನಾಯಕರ ನಡುವಿನ ಉತ್ತಮ ಬಾಂಧವ್ಯ ಈಗ ಓಪನ್ ಸೀಕ್ರೆಟ್ ಆಗಿದೆ ಎಂದು ಮೂಲಗಳು ತಿಳಿಸುತ್ತಿವೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು CM ಸ್ಥಾನದಿಂದ ಕೆಳಗಿಳಿಸಿದರೆ ಅವರು ತಮ್ಮದೇ ಆದ ಹೊಸ ಪಕ್ಷ ಕಟ್ಟುವ ಸಾಧ್ಯತೆಯೂ ಇದೆ ಎಂಬ ಮಾತುಗಳು ಅವರ ಬಣದಿಂದಲೇ ಕೇಳಿ ಬರುತ್ತಿದೆ. ಇತಿಹಾಸ ಪುನರಾವರ್ತನೆ ಆಗುತ್ತಾ? ಬಿಜೆಪಿಗೆ ಸರ್ಕಾರಗಳನ್ನು ಕೆಡವಿ ಹೊಸ ಸರ್ಕಾರ ರಚಿಸುವುದು ಹೊಸದೇನಲ್ಲ. ಕರ್ನಾಟಕದಲ್ಲಿ ಇದಕ್ಕೆ 2 ದೊಡ್ಡ ಉದಾಹರಣೆಗಳಿವೆ. 2004ರಲ್ಲಿ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ JDS ಸರ್ಕಾರವಿತ್ತು. ಆದರೆ 2006ರಲ್ಲಿ ನಡೆದ ರಾಜಕೀಯ ಮೇಲಾಟಗಳಿಂದ ಆ ಸರ್ಕಾರ ಬಿದ್ದು JDS BJP ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಅದೇ ರೀತಿ 2018ರ ಸಾರ್ವತ್ರಿಕ ಚುನಾವಣೆಯ ನಂತರ ರಚನೆಯಾದ ಮೈತ್ರಿ ಸರ್ಕಾರವೂ ಸಹ 2019ರಲ್ಲಿ ಆಪರೇಷನ್ ಕಮಲಕ್ಕೆ ಬಲಿಯಾಗಿತ್ತು. ಈಗ 2026ರ ಹೊತ್ತಿಗೆ ಅಂತಹುದೇ ಪರಿಸ್ಥಿತಿ ಮರುಕಳಿಸುವ ಎಲ್ಲ ಸಾಧ್ಯತೆಗಳಿವೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಿಸುತ್ತಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಮಹಾರಾಷ್ಟ್ರದ ಶಿವಸೇನೆ ಮತ್ತು NCP ಪಕ್ಷಗಳನ್ನು ಬಿಜೆಪಿ ಹೇಗೆ ಒಡೆದು ಅಧಿಕಾರ ಹಿಡಿಯಿತು ಎಂಬುದು ನಿಮಗೆಲ್ಲ ತಿಳಿದಿದೆ. ಉತ್ತರ ಪ್ರದೇಶದ SP, BSP ಅಥವಾ ಪಶ್ಚಿಮ ಬಂಗಾಳದ TMCA ಇರಲಿ, ಬಿಜೆಪಿ ತನ್ನ ಕಾರ್ಯತಂತ್ರದ ಮೂಲಕ ವಿರೋಧ ಪಕ್ಷಗಳನ್ನು ಹೈರಾಣಾಗಿಸಿದೆ. ಈಗ ಅದೇ ಮಾದರಿ ಕರ್ನಾಟಕದಲ್ಲಿ ಜಾರಿಯಾಗುವ ಮುನ್ಸೂಚನೆ ಸಿಗುತ್ತಿದೆ. ಮೇ 4ರ ಫಲಿತಾಂಶ ಮತ್ತು ಮುಂದಿನ ದಾರಿ. ರಾಜ್ಯ ರಾಜಕಾರಣದ ಈ ಎಲ್ಲ ಬೆಳವಣಿಗೆಗಳಿಗೆ ಕನ್ನಡಿ ಹಿಡಿಯಲಿರುವುದು ಮೇ 4ರಂದು ಹೊರಬರುವ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ. ಇದರ ಜೊತೆಗೆ ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶವು ಅತ್ಯಂತ ನಿರ್ಣಾಯಕ. ಈ ಫಲಿತಾಂಶಗಳು ಬಿಜೆಪಿಗೆ ಹೆಚ್ಚಿನ ಬಲ ನೀಡಿದರೆ ಆಪರೇಷನ್ ಕಮಲದ ವೇಗ ಹೆಚ್ಚಾಗಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಆಂತರಿಕ ಗೊಂದಲಗಳನ್ನು ಬಗೆಹರಿಸುತ್ತಾ ಅಥವಾ ಬಿಜೆಪಿಗೆ ಅಧಿಕಾರವನ್ನು ತಟ್ಟೆಯಲ್ಲಿ ಇಟ್ಟುಕೊಡುತ್ತಾ ಎಂಬುದನ್ನು ಕಾದು ನೋಡಬೇಕು. ಶಾಸಕರನ್ನು ಸೆಳೆಯುವ ಕೆಲಸ ಈಗಾಗಲೇ ಶುರುವಾಗಿದೆ ಎಂಬ ಸ್ಫೋಟಕ ಮಾಹಿತಿಯೂ ಇದೆ. 2028ರ ಚುನಾವಣೆಗೆ ಮುನ್ನುಡಿಯಾಗಿ ಈ ಮೈತ್ರಿ ಸರ್ಕಾರ ರಚನೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ವೀಕ್ಷಕರೇ, ಕರ್ನಾಟಕದ ರಾಜಕೀಯ ಹಾದಿ ಈಗ ಅನಿಶ್ಚಿತತೆಯತ್ತ ಸಾಗುತ್ತಿದೆ. ಸಿದ್ದರಾಮಯ್ಯನವರ ಕುರ್ಚಿ ಉಳಿಯುತ್ತಾ? DK ಶಿವಕುಮಾರ್ ನಡೆ ಏನು? ಅಮಿತ್ ಶಾ ಅವರ ಎಂಟ್ರಿಯಿಂದ ರಾಜ್ಯದಲ್ಲಿ ನಿಜಕ್ಕೂ ಆಪರೇಷನ್ ಕಮಲ ನಡೆಯುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲು ನಾವು ಮೇ 9ರವರೆಗೆ ಕಾಯಲೇಬೇಕು.
ನಿಮಗೇನನ್ನಿಸುತ್ತದೆ? ಸಿದ್ದು ಸರ್ಕಾರ ತನ್ನ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸುತ್ತಾ ಅಥವಾ ಬಿಜೆಪಿಯ ಈ ಪ್ಲಾನ್ ಸಕ್ಸಸ್ ಆಗುತ್ತಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಜ್ಯ ರಾಜಕಾರಣದ ಪ್ರತಿಕ್ಷಣದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.